ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಹಿಂದಿಯಲ್ಲಿ SA1 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ ಕನ್ನಡವನ್ನು ಕೂಡ ನಾನು ಹಾಕಿದ್ದೆ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸೊ ಅದನ್ನು ಕೂಡ ನೋಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮುಂದೆ ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳ ಒಂದು ಲಿಂಕ್ಗಳನ್ನು ಕೊಡ್ತೀನಿ. ಮತ್ತು ಹಿಂದಿಯಲ್ಲಿ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಆಲ್ರೆಡಿ ಹಾಕಿದ್ದೀನಿ. 1-2 ತಾಸು ಆಗುತ್ತೆ. ಸೊ 2 ತಾಸಲ್ಲಿ ಕುಂತ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಿದರೂ ಎಕ್ಸಾಮ್ಗೆ ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಸೊ ಕ್ವಶನ್ ಪೇಪರನ್ನು ನೋಡ್ಕೊಂಡು ಬರೋಣ. ಸೊ ಕಂಪ್ಲೀಟ್ ಆಗಿರ್ತಕ್ಕಂಥ ಪಾರ್ಟ್ 1 ಸಿಲೆಬಸ್ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಪ್ರಾರ್ಥನಾ 3 ಅಂಕ, ಮಿರ್ಚ್ ಮಸಾಲ 4 ಅಂಕ, ಮೇರಾ ದೇಶ್ ಮೇರಿ ಮಾ 4 ಅಂಕ, ಶಿಕ್ಷಾ 3 ಅಂಕ, ಮಹಾತ್ಮ ಗಾಂಧಿ 3 ಅಂಕ, ಸಮಾಚಾರ ಪತ್ರಿಕೆ ಆತ್ಮಕಥಾ 4 ಅಂಕ, ಬಂದರ್ ಬಾಂಟ್ 3, ಚುಟ್ಟಿ ಪತ್ರ 4 ಅಂಕ, ಮೊಬೈಲ್ ಕಾ ಬೋಲ್ಬಾಲಾ 3 ಅಂಕ, ಪೂರಕ ವಾಚನ ಪೃಷ್ಠ ಸಂಖ್ಯೆ 49, ವ್ಯಾಕರಣ 3, ನಿಬಂಧ 4, ಟೋಟಲಿ 40 ಮಾರ್ಕ್ಸನ್ನು ಕೊಟ್ಟಿದ್ದೀವಿ. ಇನ್ನು ಉದ್ದೇಶಗಳನ್ನು ನೋಡೋದಾದರೆ ಸ್ಮರಣೆಗೆ 8, ಸಮಾಜನಾಗೆ 14, ಅಭಿವ್ಯಕ್ತಿಗೆ 15, ಪ್ರಶಂಸಾಗೆ 3, ಒಟ್ಟು 40. ಇನ್ನು ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ 8 ಬಳಸಿದ್ದಾರೆ, ಲಘು ಉತ್ತರ 12 ಬಳಸಿದ್ದಾರೆ, ದೀರ್ಘ ಉತ್ತರ 20 ಅಂಕ ಇದೆ. ಸೊ ಟೋಟಲಿ 40. ಇನ್ನು ಇದು ಪ್ರಶ್ನೆ ಪತ್ರಿಕೆ ಇತ್ತು. ನಾನು ಡೈರೆಕ್ಟ್ ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಪ್ರಥಮ ಸಂಕಲನಾತ್ಮक मूल्यांकन सितंबर 2025, उत्तर सूची कक्षा 8वीं, विषय तृतीय भाषा हिंदी, अंक 40, समय 90 मिनट. ಸೊ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು. 3 ಕ್ವಶನ್ಸ್ ಇದ್ದಾವೆ. ಸೊ ವಿಶ್ವಾಸ ಶಬ್ದಕ ವಿಲೋಮ ಶಬ್ದ ಹೇಗೆ ಕೇಳಿದರು? ಅವಿಶ್ವಾಸ, ನಾವಿಶ್ವಾಸ, ಕುವಿಶ್ವಾಸ, ಸುವಿಶ್ವಾಸ. ಸೊ ವಿಶ್ವಾಸದ್ದು ಅವಿಶ್ವಾಸ ಇಸ್ ದ ರೈಟ್ ಆನ್ಸರ್. ಇನ್ನು ಪೇಡಕ ಅನ್ಯ ವಚನ ರೂಪ ಅಂತ ಕೇಳಿದ್ದಾರೆ. ಸೊ ಎ ಪೇಡೆ, ಬಿ ಪೇಡ್, ಸಿ ಪೇಡಾವೋ, ಡಿ ಪೇಡಾಯಿ. ಸೊ ಪೇಡದ ಪೇಡ್ ಆಗ್ತದೆ, ಅದು ಸದೈವ ಏಕವಚನ में प्रयुक्त होने वाला ಶಬ್ದ. ನಿಮ್ನ में से ಬೇಜೋಡ ಶಬ್ದ ಹೇ ಅಂತ ಕೇಳಿದ್ದಾರೆ. ಅಂದರೆ ದುನಿಯಾ, ಜಗತ್, ಸಂಸಾರ, ಶಿಕ್ಷಾ. ಇಲ್ಲಿ ಒಂದು ನಿಯಮವನ್ನು ಮಾಡಿದ್ದಾರೆ. ಪದಗಳ ಅರ್ಥಗಳಿದ್ದಾವೆ, ಸಮಾನಾರ್ಥಕ ಪದ ಇದ್ದಾವೆ. ಓಕೆನಾ? ಆ ಸಮಾನಾರ್ಥಕ ಪದಗಳ ಮೇಲೆ ನೀವೇನು ಮಾಡಬೇಕಾಗಿತ್ತು? ಇದನ್ನು ಬರೀಬೇಕಿತ್ತು. ಸೊ ದುನಿಯಾ, ಜಗತ್, ಸಂಸಾರ 3 ಸೇಮ್ ಉತ್ತರವನ್ನು ಒಂದೇ ಅರ್ಥ ಕೊಟ್ಟರೆ, ಶಿಕ್ಷಾ ಮಾತ್ರ ಬೇರೆ. ಸೊ ಶಿಕ್ಷಾ ಅಂತ ಬರಿಬೇಕು. ಅನುರೂಪತಕ್ಕೆ ಬರೋಣ. ಪ್ರಾರ್ಥನಾ ಕವಿತಾ ಆದರೆ ಮಿರ್ಚ್ ಮಸಾಲ ಡ್ಯಾಶ್ ಕೇಳಿದರು, ಲೋಕಕಥಾ. ಸೊ ಟೋಟಲಿ ಇಲ್ಲಿ ಅನುರೂಪತದಲ್ಲಿನೂ ಕೂಡ 2 ಪ್ರಶ್ನೆಗಳಿದ್ದಾವೆ. ಸೊ 2 ಪ್ರಶ್ನೆ 2 ಅಂಕ. ಮಿರ್ಚ್ ಮಸಾಲ, ಲೋಕಕಥಾ. ಮಾಧವಿ ಠಾಕೂರ್ ಗೋಪಾಲ್ ಶರಣ ಸಿಂಗ್ ಅವರು ಬರೆದಿದ್ದಾರೆ. ಕೃತಿ ರಿಸ್ತೋಂ ಕಾ ಅಹಸಾಸ್ ಬರೆದವರು ಯಾರು ಅಂತ ಕೇಳಿದರು. ಸುರೇಖಾ ಶರ್ಮಾ ಶಾಂತಿ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ 3 ಪ್ರಶ್ನೆಗಳಿದ್ದಾವೆ. 3 ಪ್ರಶ್ನೆ 3 ಉತ್ತರ. ಏಕ್ ದಿನ್ ಭೋಲು ಕ್ಯಾ ಕರ್ ರಹಾ ಥಾ ಅಂತ ಕೇಳಿದರು. ಏಕ್ ದಿನ್ ಭೋಲು ಆಂಗನ್ ಮೇ बैठकर दूध पी रहा था. 2ನೇ ಪ್ರಶ್ನೆ, ಭಾರತ್ ಪರ್ दुश्मनों ने कब आक्रमण किया? भारत पर दुश्मनों ने 1965 की एक शाम को आक्रमण किए ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಶಿಶುನೆ ಸಬ್ ಕುಚ್ ಕಹಾ ಆಕರ್ ಸೀಖಾ ಹೈ ಅಂತ ಕೇಳಿದ್ದಾರೆ. ಶಿಶುನೆ ಸಬ್ ಕುಚ್ ದುನಿಯಾ ಮೇ ಆಕರ್ ಹಿ ಸೀಖಾ ಹೈ. ಇನ್ನು 2 ಮಾರ್ಕ್ಸ್, ಟೋಟಲಿ 6 ಕ್ವಶನ್, 12 ಮಾರ್ಕ್ಸ್. ಪ್ರಶ್ನೆ 9, ಹೀರಾನೆ ಚಂಪಾ ಸೆ ಕ್ಯಾ ಕಹಾ ಅಂತ ಕೇಳಿದರು. ಹೀರಾನೆ ಚಂಪಾ ಸೆ ಕಹಾ, एक राज की बात है, जानती हो आज क्या हुआ? उनके मुंह से कबूतर के पंख निकले, बहुत सारे, मुझे चिंता हो रही है, पर किसी से मत कहना. 10ನೇ ಪ್ರಶ್ನೆ, पानी कैसे बरसता है, नदियाँ कैसे बहती है ಅಂತ ಕೇಳಿದ್ದಾರೆ. सो छोटे छोटे बादल एकत्रित होकर पानी बरसाते हैं, वही पानी पेड़ पौधों से होकर पर्वत पहाड़ पर गिर गिर कर पानी का संचय होता है और नदियाँ बनकर बहने लगती है, जैसे बूंद बूंद जगकर तालाब बनता है. इन्हें समाचार पत्र में कौन कौन से विषय होते हैं ಅಂತ ಕೇಳಿದರು. सो समाचार पत्र में देश विदेश में घटने वाली घटनाओं का विवरण, खेल कूद, बाजार, सिनेमा भाव, कृषि व्यापार, मौसम, परीक्षा उपयोगी सामग्री, विज्ञापन, परीक्षा फल. आजकल लेखकों के रचनाएं भी प्रकाशित हो रही है. जीवनी, एकांकी, स्वास्थ्य, नाटक, कहानी, आलोचना आदि विषय समाचार पत्र में प्रकट हो रहे हैं. ಇನ್ನು आजकल प्रचलित हिंदी के दैनिक अखबारों के नाम लिखे ಅಂತ ಕೇಳಿದರು. राजसत्ता, अमर उजाला, दैनिक जागरण, राजस्थान पत्रिका. 13ನೇ ಪ್ರಶ್ನೆ, पर्दे के पीछे से चिट्ठी ने क्या कहा ಕೇಳಿದ್ದಾರೆ. सो पर्दे के पीछे से चिट्ठी ने, मेरे प्यारे दोस्तों, तुमने सच कहा, समय सादा एक समान नहीं होता, मेरे भी सुहाने दिन थे, मीठी प्यारी आवाज़ में कहा ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು दूरदर्शन से हमें कौन कौन सी जानकारियाँ प्राप्त होती है ಅಂತ ಕೇಳಿದ್ದಾರೆ. ಅಲ್ಲಿ ಶಿಕ್ಷಾ, ವಿಜ್ಞಾನ, ವ್ಯಾಪಾರ, ಚಿಕಿತ್ಸಾ, ಯುದ್ಧ, ಕುಸ್ತಿ व राजनीति, कृषि, ಆಮೇಲೆ जानकारी आदि भी प्राप्त होते हैं.
ಇನ್ನು 3 ಅಂಕದ 4 ಪ್ರಶ್ನೆಗಳಿದ್ದಾವೆ, 12 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಸೊ ಫಸ್ಟ್ ಕೇಳಿತು ಅಮೃತಸರ್ के अस्पताल में मेजर के अंतिम शब्द क्या थे ಅಂತ ಕೇಳಿದ್ದಾರೆ. ಸೊ ಉತ್ತರ अमृतसर के अस्पताल में जब मेजर को लाया गया तब उनका पूरा सीना गोलियों से छलनी हो चुका था. गोलियां सीने में कसम रही थी पर चेहरे पर मुस्कान थी और उनके अंतिम शब्द मेरी माँ तक पहुँच देना. तुम्हारे बेटे ने गोलियां सीने पर ही कहे, पीठ पर नहीं, ये उनके अंतिम शब्द थे. इन पिता से गांधी जी के माफ़ी मांगने का प्रसंग का वर्णन कीजिए अंत कहता. सो उत्तर गांधी जी के भाई ने 25 रुपया कर्ज लिया था. भाई के हाथ के सोने के कड़े से 1 तोला सोना काटकर कर्ज चुकाया गया. गांधी जी को चोरी के काम से बहुत दुख हुआ. पिता से माफ़ी मांगने की सोची पर उनके सामने जाने की हिम्मत न कर सके तो सारी घटना को पत्र द्वारा लिखकर पिताजी से काफ़ी माफ़ी मांगे. पत्र पढ़कर पिता की आंखें भर आई और गांधी ने हमेशा के लिए चोरी करने की आदत छोड़ दी. आगे चलकर गांधी जी महात्मा बने ಅಂತ ಬರೆದ್ರೆ ಸಾಕು. ಇನ್ನು ಭಾವಾರ್ಥ ಬರೀಬೇಕಿತ್ತು. ಬಂದರನೆ देखा यह झगड़ा ले तराजू वह अड़ा बोला झगड़ा ठीक नहीं है बांट के खाना बात सही है. ಸೊ ಏನು ಬರಿಬಹುದು, बंदर ने बिल्लियों को झगड़ा देखकर एक तराजू लाया और बोला झगड़ा करना ठीक नहीं है बांट कर खाना बात सही है. इसलिए रोटी को 2 टुकड़े करके दोनों पलड़ों में रखा. एक टुकड़ा खाया, दूसरा टुकड़ा चबाया, इस तरह बाटा ಅಂತ ಬರೆದ್ರೆ ಸಾಕು. ಇನ್ನು 18ನೇ ಪ್ರಶ್ನೆಯಲ್ಲಿ ಪದ್ಯ ಪೂರ್ಣ ಮಾಡಲಿಕ್ಕೆ ಕೇಳಿದರು. ಸೊ मिलकर रहे नियम अपनाए, बीती बातों को बिसराए, छोटे बड़े सभी मिल जाए, गिरे हुए को तुरंत उठाए. ಇನ್ನು 19ರಲ್ಲಿ ಮೇರಿ ಪಾಠಶಾಲಾ ಅಥವಾ ಹಮಾರ ದೇಶ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಭಾಷೆ ಬಳಕೆ, ವಾಕ್ಯಗಳು ಮತ್ತು ವಿಷಯದ ವಿಸ್ತಾರ ಅದನ್ನು ನೋಡಿ ಅಂಕ ಕೊಡ್ತಾರೆ. ಇನ್ನು ಲಾಸ್ಟ್ 4 दिन की छुट्टी मांगते हुए अपने प्रधान अध्यापक को छुट्टी पत्र लिखी ಅಂತ ಕೇಳಿದ್ದಾರೆ. ಸೊ ಸಕಾರಣ, ಸೊ ಯಾವುದೇ ಒಂದು ನೀವು ಸಕಾರಣವನ್ನು ಕೇಳಿ 4 ದಿನದ ಚುಟ್ಟಿಯನ್ನು ಬೇಡಬೇಕು. ಸೊ ಯಾರಿಗೆ ಬರಬೇಕು, ಪ್ರಧಾನಾಧ್ಯಾಪಕಕ್ಕೆ ಬರೀಬೇಕು. ಇಲ್ಲಿ ಪ್ರೇಷಕ್, ಸೇವಾ ಮೇ ಪಥ, ವಿಷಯ ಸಂಬೋಧನ್, ಕಲೇವರು, ಸಮಾಪನು ಇದನ್ನು ನೋಡಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 4 ಮಾರ್ಕ್ಸ್ಗಳನ್ನು ಅವಾರ್ಡ್ ಮಾಡ್ತಾರೆ. ಇಷ್ಟು ಹಿಂದಿಯಲ್ಲಿ ಇರ್ತಕ್ಕಂಥ SA1 ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸೊ ಖಂಡಿತವಾಗಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ಹಿಂದಿಯಲ್ಲಿ ಒಂದು 2 ರಿಂದ 3 ಸೆಟ್ ಕ್ವಶನ್ ಪೇಪರ್ ಕೊಡ್ತೀವಿ, ಡೋಂಟ್ ವರಿ. ಸೊ ಇವೆಲ್ಲ ನಿಮಗೆ ಯೂಸ್ ಆಗ್ತದೆ, ಓಕೆನಾ. ಮತ್ತು ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ತುಂಬ ಇದ್ದಾವೆ. ಸೊ ವರ್ಕಿಂಗ್ PDF ಅನ್ನು ನಾನು ನನ್ನ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಾರೆ. ಸೊ ಖಂಡಿತವಾಗಿ ಅಲ್ಲಿ ಹೋಗಿ ಈ PDFಗಳನ್ನು ಸಹಿತನೂ ಕೂಡ ತಾವುಗಳು ನೋಡ್ಬೋದು. ಬೇರೆ ಎಲ್ಲ ವಿಷಯದ ವಿಡಿಯೋಗಳನ್ನು ಲೈನಪ್ ಮಾಡಿದ್ದಾರೆ, ಅವುಗಳನ್ನು ನೋಡಿ ಎಸ್ ಅಂತ ಹೇಳ್ತಾ ಸೊ ಲೈವ್ ಕ್ಲಾಸ್ಗಳನ್ನು ಸಹಿತ ಮಾಡ್ತಾ ಇದ್ದಾರೆ. ಸೊ ಅದರ ಲೈವ್ ಕ್ಲಾಸ್ನ ಟೈಮ್ ಟೇಬಲ್ ಬೇಕಾದರೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹಾಕ್ತಾರೆ, ಅವುಗಳಿಗೆ ಬಂದು ಜಾಯ್ನ್ ಆದರೆ ಸೊ ಖಂಡಿತವಾಗಿ ಫ್ರೀ ಲೈವ್ ಕ್ಲಾಸ್ಗಳನ್ನು ನೋಡ್ಬೋದು. ಸಿಗುವ ಹೊಸ ವಿಡಿಯೋದಲ್ಲಿ ಬಾಯ್.